ಮೊಟ್ಟ ಮೊದಲನೇದಾಗಿ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಂಡು ಆಸೀನಾಗಿರ್ತಕ್ಕಂಥ ಈ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಮಿತ್ರರು, ಆತ್ಮೀಯರು, ಸುರೇಶಪ್ಪ ಅವರೇ, ಹಾಗೆಯೇ ನಮ್ಮ ಶಾಲೆಯ ನಾಮನಿರ್ದೇಶಕ ಸದಸ್ಯರು, ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ರಾಜಣ್ಣ ಅವರೇ, ಹಾಗೆಯೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಸಹೋದರಿ ಸಮಾನರಾಗಿರ್ತಕ್ಕಂಥ, ಬೇಗ ಮರ್ತೋಗ್ಬಿಡುತ್ತೆ ನೋಡ್ರಿ ಹೆಣ್ಮಕ್ಳ ಹೆಸರು, SH ರಶ್ಮಿ. ಯಾಕೆ SH ಅಂತೀನಂದ್ರೆ ನಾನು ಮರ್ತಿರ್ಲಿಲ್ಲ, ಅವ್ರು ಇನ್ಸಿಲ್ ಬೇಗ ನೆನಪಾಗಲಿ. ಯಾಕಂದ್ರೆ ನಾನೇ ಚುನಾವಣೆ ಅಧಿಕಾರಿ ಅವರಿಗೆ, ನಾನೇ ಚುನಾವಣಾ ಪತ್ರ ಕೊಟ್ಟಿದ್ದೆ ಅವರಿಗೆ. SH ನೆನಪಾಗ್ತಿ, ಕರೆಕ್ಟ್ ಅಲ್ಲ? SH ಅಲ್ಲ, HS. ಹಾಗೆ ಮಂಜುನಾಥ್ ರೆಡ್ಡಿ ಅವರೇ, ಅಜ್ಜಣ್ಣ ಅವರೇ, ಗಣೇಶಣ್ಣ ಅವರೇ, ರುದ್ರೇಶ್ವರ್ ಅವರೇ, ವಿಶೇಷವಾಗಿ ಮೊಳಕಾಲ್ಮೂರಿಂದ ಇಬ್ಬರು ನನಗೆ ಅರಸ್ಲಿಕ್ಕೆ ಬಂದಿದ್ದಾರೆ. ಒಂದು ನಮ್ಮ ಪಿ ಎ ಅಂತ ಹೇಳಿದ್ರೆ ಪಿ ಎ ಅನ್ಬಾರ್ದು, ತಪ್ಪಾಕತ್ತದು. ನಮ್ಮ ಆತ್ಮೀಯರು SL ಮತ್ತು HH ಹಾಗಿರ್ತಕ್ಕಂಥ ನಮ್ಮ ಗದಿಯಪ್ಪ ಅವರೇ, ರಮೇಶ್ ಅವರೇ, ಎಲ್ಲ STMC ಸದಸ್ಯರೇ, ಆಂಜನೇಯ ಟ್ರಸ್ಟ್ನ ಅಧ್ಯಕ್ಷರೇ, ನಮ್ಮ STMC ಎಲ್ಲ ಸದಸ್ಯರೇ, ಪೋಷಕ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ ಮತ್ತು ವಿಶೇಷವಾಗಿ ಹಳೆಯ ವಿದ್ಯಾರ್ಥಿನಿಯರೇ, ಮೊಟ್ಟ ಮೊದಲನೇದಾಗಿ ರುದ್ರೇಶ್ ಸರ್ ಹೇಳಿದರು, ಈ ಕಾರ್ಯಕ್ರಮದ ಆಯೋಜಕರಿಗೆ ಒಂದು ಧನ್ಯವಾದ ಅಂತ. ಇದರಿಂದ ಯಾರೆಲ್ಲ ಪ್ರಾಮಾಣಿಕ ಪ್ರಯತ್ನ ಇದೆನೋ ಅವ್ರಿಗೆಲ್ರಿಗೂ ಸಹಿತ ವೈಯಕ್ತಿಕವಾಗಿ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ನನಗೆ ಗೊತ್ತಿದೆ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡೋದು ಹೇಗೆ ಅಂತೇಳಿ ನನಗೆ ಗೊತ್ತಿದೆ. ನಾನು ತುಂಬ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀನಿ, ಅದರ ಫಲಾಫಲಗಳು ಗೊತ್ತಿದೆ, ಶ್ರಮ ಎಷ್ಟಿರುತ್ತೆ ಅಂತ ಗೊತ್ತಿದೆ. ಹಾಗಾಗಿ ಮೊಟ್ಟ ಮೊದಲದಾಗಿ ಒಂದು ಒಳ್ಳೆಯ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಿ. ಇದಕ್ಕಿಂತ ಇನ್ನೇನೂ ಬೇಕಾಗಿಲ್ಲ. ಒಬ್ಬ ಮುಖ್ಯ ಶಿಕ್ಷಕರೇ ಆಗಿರ್ಬೋದು, ಒಬ್ಬ ಶಿಕ್ಷಕರಿಗೆ ಆಗಿರ್ಬೋದು, ಇಷ್ಟೇ ಸಾಕು. ತೃಪ್ತ ಅಂತ ಕರಿತೀವಿ, ತೃಪ್ತ ಆತ್ಮ. ಹಾಗಾಗಿ ಮೊಟ್ಟ ಮೊದಲದಾಗಿ ಏನು ಎಲ್ಲ ತೆರೆಮರೆಯಲ್ಲಿ ಕಷ್ಟಪಟ್ಟು ಆಯೋಜನೆ ಮಾಡಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪಂಚಾಯಿತಿಯ ಮಿತ್ರರಿಗೂ, ಸಮಿತಿಯ ಮಿತ್ರರಿಗೂ, ಸಿಬ್ಬಂದಿ ಮಿತ್ರರಿಗೂ, ಗ್ರಾಮಸ್ಥರಿಗೂ, ಪ್ರೀತಿಯ ವಿದ್ಯಾರ್ಥಿಗಳಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ವಿಷಯಕ್ಕೆ ಬರೋದಾದರೆ, ನಮ್ಮ KSJ ಹೇಳ್ತಾ ಇದ್ರು ಒಂದು 20 ನಿಮಿಷ ಮಾತಾಡ್ತೀನಿ. ಮತ್ತು ಈ ವೇದಿಕೆ ಸಿಕ್ಕರೆ ಮಾತಾಡೋಕ್ಕೆ ನನಗೆ ಅವಕಾಶ ಇಲ್ಲವೇ ಇಲ್ಲ ಗ್ರಾಮದಲ್ಲಿ. 20 ನಿಮಿಷ ಒಳ್ಳೇದು ಕೆಟ್ಟದ್ದೆಲ್ಲದೂ ಹೇಳ್ಬೇಕು ನಾವೀಗ. HH ಹೇಳಿದರು ಬಂದರು ಅಂತ. ಅವಾಗ ನಾನು ನಮ್ಮ ಉಮಾಶಂಕರ್ ಅಂತೇಳಿ ಶಿವಮೊಗ್ಗದಲ್ಲಿ ಹೆಡ್ ಮಾಸ್ಟ್ರು, ಇಬ್ಬರು ಬೈಕ್ ಹೂಗಾರ್ ಸರ್ ಬೈಕ್ ತಗೊಂಡು ಬಂದ್ವಿ. ಅವಾಗ ನಾವು ಇನ್ನೂ ಶಿಫ್ಟ್ ಆಗಿರಲಿಲ್ಲ, ಕೊಪ್ಪದಲ್ಲಿದ್ದ. ಅವಾಗ ಬಂದ್ವಿ, ಇಬ್ಬರೇ ಇದ್ರು ಇವರು ಮತ್ತು ಶಿವಪ್ಪ ಪ್ಯಾಟ್ ಹಾಕೊಂಬಿಟ್ಟಾರೆ, ಟೋಪಿ. ಇವರು ಮತ್ತು ಹೆಸರು ಟೋಪಿ ಹಾಕ್ತಿದ್ರು. ಅವಾಗ ಬಂದ್ವಿ, ನೋಡಿದ್ವಿ, ಎಲ್ಲರೂ ಮುಗಳು ಬೀಗ, ಇವರು ಹೆಡ್ ಮಾಸ್ಟ್ರು ಮುಂದೆ ಬೀಗ ಹಾಕ್ಬಿಟ್ಟಾರೆ. ಎಷ್ಟು ಗಂಟೆ? 3:45ಗೆ. ಮಕ್ಕಳು ಒಂದು 2-3 ಅದಾವ, ಆಟ ಆಡ್ತದವ. ಎಲ್ಲಿ ಹೋಗ್ಯಾರ ಅಂತ ಕೇಳಿದೆ ನಾನು. ಸರ್ ಪ್ರತಿಭಾ ಕಾರಂಜಿ ಹೋಗಿದ್ರ ಅಂತಂದ್ರು. ಬಂದ್ವಿ, ಅವ್ರು ಹೇಳಿದ್ರು HH ಹೇಳಿದ್ ಕರೆಕ್ಟ್. ನೋಡ್ರಿ, ನೀವು ಒಬ್ರು ಕ್ರಾಫ್ಟ್ ಟೀಚರು, ತೋಟಗಾರಿಕೆ ಹೆಂಗೆ ಮಾಡುವಾಗ ಶಾಲೆನ ಅಂತೇಳಿ ಒಂದು ಮೈಂಡ್ ಮ್ಯಾಪ್ ಹಾಕೇಳ್ರಿ, ಬರ್ತೀನಿ ಅಂತ ಹೇಳೋಗಿದ್ದೆ ಅವರಿಗೆ. ಅದು ನೆನ್ಪಿಟ್ಕೊಂಡಾರ ಅವ್ರು. ಯಾಕಂದ್ರೆ ಕೆಲಸ ಕೊಡೋದು ಗೊತ್ತಲ್ಲ, ನೀಟಾಗಿ ಒಂದು ಪ್ಲಾನ್ ಮಾಡಿ ಇಟ್ಕೊಳ್ರಿ, ಬರ್ತೀನಿ 1ನೇ ತಾರೀಕು ಅಂತ ಹೇಳೋಗಿದ್ದೆ. ಅವ್ರು ಹೇಳಿದ್ರಲ್ಲ, ಏನೋ ಒಂದು ಹುಡುಗ ಟೈಟ್ ಪ್ಯಾಂಟ್ ಟೈಟ್ ಶರ್ಟ್ ಹಾಕೊಂಡು ಬಂದ. ಹಿಂಗೆ ನಮ್ದು ಆಗಿದ್ದ. ಹಳೆ ಶಾಲೆಗೆ ಹೋಗಿದ್ದ, ಅಲ್ಲೋ ಒಂದು ಬ್ಯಾಗ್ ಹಾಕೊಂಡು ಯಾರೋ ಪೆನ್ನು ಮಾರನ್ನು ಬಂದ ಅಂತ ತಿಳ್ಕೊಂಬಿಟ್ಟಿದ್ರು ಅಂತಲ್ಲಿ. ಅವಾಗ ಇನ್ನೂ ಹುಡುಗಿ ತಂಗಿದ್ದೆ. 2010 ಮಾತಾಡಕತ್ತೀನಿ. ಅಲ್ಲ ಕರೆಕ್ಟ್ ನೋಡ್ರಿ, ನಾವು ಕೊಪ್ಪ ಶಾಲೆಗೆ ಭಯಂಕರ ಮಳೆ ತೊಯ್ಸ್ಕೊಂಡ್ಬಿಟ್ಟಿದ್ದೆ. ಮಳೆ ಒಳಗೆ ಜುಲೈ ತಿಂಗಳದು 23ನೇ ತಾರೀಕು ಜಾಯ್ನ್ ಆಗಿದ್ದ ನಾನು. ಫುಲ್ ಮಳೆ ತೊಯ್ಸ್ಕೊಂಡ್ಬಿಟ್ಟಿದ್ದೆ. ಒಂದೇ ಒಂದು ಬಸ್ಸಿಂದ ಇಳಿದೆ, ಹೋಗ್ತಾ ಇದ್ದೀನಿ. ಟೀಚರ್ ಯಾರೋ ಪೆನ್ ಮಾರ ಬಂದಾರಂತ. ನಾನು ಹೋಗಿದ್ದು ಜಾಯ್ನ್ ಆಗಕ್ಕೆ. ಹಿಂಗೆ ಆಗ್ತವೆ. ಹಂಗೆ ಹೆಚ್ಚು ಹೇಳೋದು ಕರೆಕ್ಟ್ ಇದೆ. ಬಂದ್ವಿ, ಎಲ್ಲ ವಾತಾವರಣ ನಾನು ನಮ್ಮ ಸ್ನೇಹಿತರು ನೋಡಿದ್ವಿ. ಫಸ್ಟ್ ನಾನು ಎಲ್ಲೋದ್ರು ನನಗೇನು ಟಾಸ್ಕ್ ಇದೆ ಅಂತ ನೋಡ್ತೀನಿ. ನಾನು ಏನು ಕೆಲಸ ಮಾಡ್ಬೋದು, ನನಗೇನು ಅವಕಾಶಗಳಿದ್ದಾವೆ. ಒಂದು ಫಿಸಿಕಲಾಗಿ ಏನೆಲ್ಲ ಡೆವಲಪ್ ಮಾಡ್ಬೋದು, ಮತ್ತು ಹ್ಯೂಮನ್ ರಿಸೋರ್ಸ್ ನೋಡ್ಬೇಕು. ಯಾವಾಗಲೂ ನನ್ನ ಜೊತೆಗೆ ಯಾರಿರ್ತಾರೆ. ಯಾವಾಗಲೂ ಒಬ್ಬ ಜಾಣ, ಒಬ್ಬ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ 2 ಆಯಾಮದಲ್ಲಿ ನೋಡಬೇಕು. ಒಂದು, ಕೆಲಸ ಮಾಡಕ್ಕೆ ಹೋಗ್ತಾನೆ, ಮೆನ್ ಫೋರ್ಸ್ ಇರುತ್ತೆ, ದುಡ್ಡಿರಲ್ಲ. ಇಲ್ಲಿ ಆಗಿತ್ತು ಹಾಗೆ. ನಮಗೆ ನಾನು ನೋಡಿದೆ, ಎಲ್ಲರೂ ನೋಡಿದೆ, ಇಲ್ಲಿ ವಾತಾವರಣ ನೋಡಿದೆ, ಏನು ಮಾಡ್ಬೋದು ಅಂತ ಅರ್ಥ ಮಾಡ್ಕೊಂಡೆ. ತುಂಬ ಚಾಲೆಂಜಸ್ ಅಂತೂ ಇತ್ತು 2015ರಲ್ಲಿ. ತುಂಬ ಚಾಲೆಂಜಸ್ ಅಂದರೆ ಅಂತಿಂತರಾಗಿದ್ರೆ ಓಡೋಗ್ಬಿಡೋರು ಕೆಲಸ ಬಿಟ್ಟು. ಟಫ್ ಟೈಮಲ್ಲಿ ನಾವು ಒಳಗೆ ಬಂದದ್ದು. ಯಾಕೆಂದರೆ ವಾತಾವರಣ ಹಂಗಿತ್ತು. ಒಂದೇ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ STMCಗೆ ಆಹ್ವಾನ ಪತ್ರಿಕೆ ಕೊಟ್ವಿ. ಮಾಮೂಲಿ ಆಯಿತು. ಫಸ್ಟ್ ನಾವು ಮಾಡಿದ್ದು
ಫುಲ್ ಅಲ್ಲೆಲ್ಲ ಕಳೆ ಬೆಳೆದ್ಬಿಟ್ಟಿತ್ತು. ಈಗಲೂ ಬೆಳೆದಿದೆ ನೋಡ್ರಿ. ಎಲ್ಲ ಟೀಚರ್ಸ್ಗೂ ಅಲಾಟ್ ಮಾಡಿ ಏರಿಯಾ ವೈಸ್ ಫಿಕ್ಸ್ ಮಾಡಿಕೊಟ್ಟೆ. ಅವತ್ತೇ ಅವ್ರು ಅನ್ಕೊಂಡ್ರು ಹೋಗಿತ್ತ ಬಿಡಲ್ಲ ನಮ್ಮನ್ನ ಅಂತೇಳಿ ಹೊಡೆದು ಹಂಚ ಕೊಟ್ಟೆ, ಮಕ್ಕಳೊಂದು ಹಂಚ್ಕೊಟ್ಟೆ. ಗಾಂಧಿ ಜಯಂತಿನ ಭಾಷಣ ಮಾಡಲೇ ಇಲ್ಲ, ಶ್ರಮದಾನನೇ ಮಾಡಿದ್ದ. ಪಕ್ಕಾ ಗಾಂಧಿ ಜಯಂತಿ ಮಾಡಿದ್ವಿ ಅಕ್ಟೋಬರ್ 2, 2015. ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಕಾರ್ಯಭಾರ. ಮುಂದೆ 3 ದಿನ ಸತತ ನಾನು SL ಮತ್ತು ನಮ್ಮ ಅಂಗಡಿ ರವಿ ಅವರ ಅಧ್ಯಕ್ಷರಿದ್ರು ಅವಾಗ. ಹೊಸಳ್ಳಿ, ಬಿಳುಸ್ನೂರು ಮತ್ತು ನಂದಿಗಾವಿ ಪ್ರತಿಯೊಬ್ಬರ ಮನೆಗೂ ಹೋದ್ವಿ. ಆ ಪೇರೆಂಟ್ಸ್ ಯಾಕಂದ್ರೆ ನನ್ನ ಪೇರೆಂಟ್ಸ್ ಅರ್ಥ ಆಗ್ಬೇಕು, ಅವ್ರ ನಾಡಿ ಮಿಡಿತ ಗೊತ್ತಾಗಬೇಕಲ್ಲ, ಅವ್ರ ಹಿನ್ನೆಲೆ ಗೊತ್ತಾಗಬೇಕಾಯ್ತಲ್ಲ, ಅವ್ರು ಎಷ್ಟು ಚಾಂಟ್ ಅಂತ ಗೊತ್ತಾಗಬೇಕಾಯ್ತಲ್ಲ. ಹಾಗಾಗಿ ಒಬ್ಬ ಪಕ್ಕಾ ಹೆಡ್ ಮಾಸ್ಟರ್ ಅದ. ಪ್ರತಿ ಸರಿ ಇಲ್ಲ, ನಾನು ಯಾದಗಿರಿಯಲ್ಲಿ ಕೆಲಸ ಮಾಡಿದಾಗೂ ಹಾಗೆ, ಕೊಪ್ಪದಲ್ಲಿ ಗುಡ್ಡಗಾಡ್ನಾಗೆಲ್ಲ ಬರಿಗಾಲಾಗೆಲ್ಲ ಓಡಾಡಿ ಜಿಗಣಿ ಎಲ್ಲ ಕಟ್ಸ್ಕೊಂಡಿದ್ದೀವಿ. ಹಂಗೆ ಅಲ್ಲಾದರೂ ಹಾಗೆ ಕೆಲಸ ಮಾಡಿದ್ವಿ. ಇಲ್ಲೂ ಅಷ್ಟೇ. ಫಸ್ಟ್ ಹೋಗಿದ್ದು ಎಲ್ಲ ಪೇರೆಂಟ್ಸ್ಗಳ, ಎಲ್ಲ ಪ್ರಮುಖರ, ಎಲ್ಲ ಪಂಚಾಯತಿ ಮತ್ತು STMC ಸದಸ್ಯರ ಮನೆಗಳಿಗೆ ಹೋದ್ವಿ. ಫಸ್ಟ್ ಮನೆಗಳಿಗೆ ಹೋಗಿ ಅವರ ಹಿನ್ನೆಲೆಯನ್ನು, ಅವ್ರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡು ಒಂದು 5 ಡೇ, 4 ದಿನ, 3 ದಿನ ಶಾಲೆಗೆ ಇಲ್ಲ ನಾನು ಮತ್ತು SL ಬೈಕ್ ತಗೊಂಡು ಎಲ್ಲ ಕಡೆ ಅಡ್ಡಾಡಿದ್ವಿ. ಅದಾದಮೇಲೆ ಒಂದು 5 ಡೇ, 4-5 ದಿನ ಬಿಟ್ಟು ಇದು ಮೀಟಿಂಗ್ ಕರೆದ, ಪೇರೆಂಟ್ಸ್ ಮೀಟಿಂಗ್ ಕರೆಯೋಕ್ಕೆ ಹಿನ್ನೆಲೆ ಅಂದರೆ ಆಗಲೇ ನನಗಲೇ ಬೆಂಕಿ ಹಚ್ಚಿದ್ರು ಇಲ್ಲಿ. STMC ಅವಧಿ ಆಗಿದೆ ನೋಡಿ, ಅಲ್ಲಿಂದನೇ STMC ಅವಧಿ ಆಗಿದೆ, ಅವ್ರು ಚೇಂಜ್ ಮಾಡ್ಬೇಕು ಅನ್ನೋದು ಒಂದು ಅಲೆ ಇತ್ತು. ಅಲೆ ಇಲ್ಲಿ ಅದು ಇಟ್ಕೊಂಡು ಎಲ್ಲ ಪೇರೆಂಟ್ಸ್ನ ಮನವೊಲಿಸ್ಕೊಂಡು ಒಂದು 5 ಡೇ ಮೀಟಿಂಗ್ ಕರೆದು STMC ರಚನೆ ಮಾಡ್ಕೊಂಡು ಇವರೆಲ್ಲ ಇದ್ರು. ಅವಾಗ ಹನುಮಂತ ರೆಡ್ಡಿನೂ ಇದ್ರು, ರವಿನೂ ಬಂದರು, ಎಲ್ಲರೂ ಬಂದರು. ಏನೂ ಸಮಸ್ಯೆ ಆಗ್ಲಾರ್ದಂಗೆ